ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಾವು ರಿಷಿಕೇಶಲ್ಲಿ ಎದ್ಬಿಟ್ಟಿದೀವಿ ಬೆಳಿಗ್ಗೆ. ಮಂಜಣ್ಣ ಫುಲ್ಲು ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಇದಕ್ಕ ಅಣ್ಣ ಇಲ್ಲಿ ನೋಡಿ, ಇಲ್ಲಿ ನಾನೇ ಹಾಕೋದಿಲ್ಲ, ನೀನೇ ಹಾಕಂತೆ. ತಗೊಳ್ಳಿ ಮಂಜಣ್ಣ, ಹಾಕೊಳ್ಳಿ ಬ್ಯಾಗ್ನ. ಇವಾಗ ರೂಮ್ ಖಾಲಿ ಮಾಡಿ ಹೋಗ್ತಾ ಇದೀವಿ. ಟಿಕೆಟ್ ಬುಕ್ ಆಗಿದೆ. ಟಿಕೆಟ್ ತೋರಿಸ್ತಾ ಇದೀನಿ ನೋಡಿ. 1000 ಪರ್ ಹೆಡ್ 500 ಕಾಣ್ತಾ ಇಲ್ವಾ? ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ. 1000 ರೂಪಾಯಿ ಆಗೈತೆ ಇಬ್ಬರಿಂದ. ಏನು ಜಾಸ್ತಿ ಏನು ಕಾಸ್ಟ್ ಇಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಹೇಳಿ 500 GM ವಿವೋದಲ್ಲಿ ಬುಕ್ ಮಾಡಿರೋದು, ಅಲ್ಲೇ ಆನ್ಲೈನಲ್ಲೇ ಕೊಡ್ತಾರೆ. ಇವಾಗ ಇನ್ನೊಂದು 10 ನಿಮಿಷದಲ್ಲಿ ಬರುತ್ತೆ ಬಸ್ಸು. ಅದಕ್ಕೆ ಪ್ಯಾಕ್ ಆಗಿ ಹೊರಟಿದ್ದೀವಿ ಇವಾಗ. ಸೊ ರೂಮ್ ಖಾಲಿ ಮಾಡಿ ಹೋಗ್ತಾ ಇದ್ದೀವಿ. ಇಲ್ಲೇ ಗೇಟ್ ಕಾಣ್ತಿದೆಯಲ್ಲ, ಅದೇ ರೂಮು. ನೀವೇನಾದರೂ ಈ ಕಡೆ ಬಂದರೆ ಇಲ್ಲಿ ಈ ದಾರಿಯಿಂದ ಈ ದಾರಿ ಇಲ್ಲಿ ಈ ಥರ ನಾಯಿ ಕೂತಿರುತ್ತೆ. ಇಲ್ಲಿ ಎಲ್ಲಿ ನಡಿ ಬಿಡು. ಹಿಂಗೆ ಬಂದರೆ ಸೀದಾ ಈ ದಾರಿಯಲ್ಲಿ ಮೇನ್ ರೋಡ್ ಎದುರುಗಡೆ ಕಾಣಿಸ್ತೈತಾ ಚಪ್ರ? ಇಲ್ಲಿ ಎದುರುಗಡೆ ಇಲ್ಲಿದೆ ಕೌಂಟ್ರು. ಅಲ್ಲಿ ಎದುರುಗಡೆ ಕೌಂಟ್ರುಗಳು ಕಾಣಿಸ್ತಾ ಇರ್ಬೋದು. ಅಲ್ಲಿ ಟಿಕೆಟ್ ಇಸ್ಕೊಂಡು ಅಲ್ಲಿ ಇಸ್ಕೊಂಡು ಈ ಕಡೆ ಬಂದಿದ್ದೀವಿ. ಇಲ್ಲಿ ಬಸ್ ಇರ್ತವೆ, ಬಸ್ ನಂಬರ್ ಎಲ್ಲ ಇರುತ್ತೆ ಟಿಕೆಟ್ ಮೇಲೆ. ನೋಡಿಕೊಂಡು ನಿಮ್ಮ ಬಸ್ ನೋಡಿಕೊಂಡು ಹೋಗ್ಬಿಟ್ಟು ಕುತ್ಕೊಬೇಕು. ನಮ್ಮ ಬಸ್ ಎಲ್ಲ ಐತೆ. ಗೈಸ್, ಫೈನಲಿ ಇದೇ ಬಸ್ ಎದುರುಗಡೆ ಇರೋದು. ಇದ್ರಾಗೆ ಪ್ರಯಾಣ ಮಾಡೋದು. ಇದೇ ಬಸ್ ನಂಬರು. ಹೋಗೋಣ ಬನ್ನಿ ಬಸ್ಸು. रेन कोड ले लेना भाई, जिसके पास ना हो रेन कोड यात्रा के लिए भाई बोल देना, फोन कर दे भाई कोई बात उनको फोन कर लेते हैं। साढ़े बात करो यार। हां ಸೊ ಕೂತಿದ್ದೀವಿ ಬಸ್ಸಲ್ಲಿ. ಒಂದು ನಿಮಿಷ ಕ್ಯಾಮ್ರಾ ಕ್ಲೀನ್ ಆಯ್ತಾ? ಕ್ಯಾಮ್ರಾ ಓಡಿಸ್ಕೊಂಡ್ಬೇಕು ನೋಡಿ. ಬಸ್ಸಲ್ಲಿ ಎಷ್ಟು ಜನ ಅವ್ರು ಎಲ್ಲ ಅಲ್ಲಿಗೇನೆ. ಇವರು ನಮ್ಮ ಜೊತೆಗೆ ಹೋಗ್ತಾರೆ ಕೇದಾರ್ನಾಥ್. हमारा छोटा सा यूट्यूब चैनल है, उसके लिए आपको थोड़ा बना के कल रात में डाल दिया था। ಇವಾಗ ಇಲ್ಲಿ ಬಸ್ ನಿಲ್ಸಿದ್ದಾರೆ. ಇಲ್ಲಿ ನಾಷ್ಟ ಮಾಡೋದು. ಅಲ್ಲೆಲ್ಲ ನೋಡಿ ಮನೆಗಳು. ಬರ್ರಿ ಅವ್ರ ಮಂಜಾಣ ಏನು ಹೇಳೋಣಪ್ಪ, ರೋಡಲ್ಲಿ ಜನ ಕೆಲಸ ಮಾಡ್ತಾವ್ರೆ ಮಠದಲ್ಲಿ. ಎಲ್ಲಿ ಬೆಡ್ದಲ್ಲ ರೋಡಲ್ಲಿ ಜೂಮ್ ಮಾಡಿ ತೋರಿಸು ಮಾಡ್ತಾವ್ರೆ. ಇವೆಲ್ಲ ಅವ್ರು ಕಾಣಂಗೆ ಇಲ್ಲ. ಇಲ್ಲೇ ಇವಾಗ ಇಲ್ಲಿ ನಾಷ್ಟ ಮಾಡಕ್ಕೆ ಬಂದಿದ್ದೀವಿ ನಾವು. ನಾಷ್ಟ ಮಾಡೋಕ್ಕೆ ಆರ್ಡ್ರ್ ಮಾಡಿದ್ದೀವಿ, ಬರುತ್ತೆ ನೋಡಿ. ಇಲ್ಲಿಂದ ಇಲ್ಲಿ ಬಿಸಿಲು ಜಾಸ್ತಿ. ವೆದರ್ ಏನು ಅಷ್ಟೊಂದು ಬಿಸಿಲು ಸೆಕೆ ಆ ಥರ ಏನಿಲ್ಲ ಅಲ್ಲ, ನಾರ್ಮಲ್ ಇದೆ. ಕೋಲ್ಡ್ ಅನ್ನಿಸ್ತೈತೆ. ಇವಾಗ ನಾಷ್ಟ ಬರ್ತದೆ. ನಾಷ್ಟ ಮಾಡಿಕೊಂಡು ಮತ್ತೆ ಬಸ್ ಹತ್ತಿ. ಬಸ್ಸು ಏನು ಹಿಂಗೆ. ಸೊ ಗಾಯ್ಸ್, ಫೈನಲಿ ನಾಷ್ಟ ಬಂತು.
ನಾಷ್ಟ ಮಂಜಣ್ಣನು ಸ್ನ್ಯಾಪ್ ಹಿಡಿತಾರೋ ಗೊತ್ತಲ್ಲ, ಸ್ನ್ಯಾಪರ್. ನಾಷ್ಟ ಮಾಡೋಣ, ಆಮೇಲೆ ಸಿಗೋಣ, ನೋಡೋಣ. ತಿನ್ನೋಣ, ಹೇಳು ಟೇಸ್ಟ್ ಹೆಂಗೈತೆ ಅಂತ. ರೋಟಿ ಒಳಗೆ ಏನೋ ಫಿಲ್ಲಿಂಗ್ ಎಲ್ಲ ಐತೆ, ಪರಾಠ ಅನ್ಸುತ್ತೆ. ಆಲೂ ಮೇನ್ ಏನಂದ್ರೆ ಒಳಗೆ ಟೋಪಿ ಬರ್ತದೆ ನೋಡಿ, ಇಲ್ಲೇ ಟೋಪಿ ಮರ್ತೈತೆ. ಇಲ್ಲ ಈ ಥರನೇ ಆದ್ರೆ ಸೊ ಗೈಸ್, ಸೋಂಪ್ರಾಕ್ಕಿಂತ ಒಂದು ಸ್ವಲ್ಪ ಹಿಂದೆ, 1 ಕಿಲೋಮೀಟ್ರ್ ಹಿಂದೆ ಇಳಿಸೋರೆ ಲಾಟಿ ಮತ್ತು ರೈನ್ ಕೋಟ್ ತಗೊಂಡೆ ಮಂದ. ಆಗಲೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೈತೆ ಮಂಜಣ್ಣಂದು. ಇಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲಿ ಚೆಕ್ ಮಾಡಿಬಿಟ್ಟು ಅಲ್ಲಿಂದ ಜೀಪಿಗೆ ಹಾಕ್ತಾರಂತೆ. ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. 1 ಕಿಲೋಮೀಟ್ರ್ ಐತಂತೆ. ಯಾರೋ ಬಾಬಾ ಅಂತ ಹಾಕೋಣ. ಅಂಜಣ್ಣ, ಅಲ್ಲಿ ಮೇಲೆ ನೋಡಿ ಎಂತ ಮನೆ ಕಟ್ಸೋರಲ್ಲ. ಸೊ ಗಾಯ್ಸ್, ಇವಾಗ ರಿಜಿಸ್ಟ್ರೇಷನ್ ನೋಡೋದ್ರಲ್ಲ, ಇಲ್ಲೇ ಸೋಂಪ್ರಯಾಗ್ ಹತ್ರ ಚೆಕ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಮಾಡಿಸಿರೋದನ್ನು ಏನಿಲ್ಲ, ಸ್ಕ್ಯಾನ್ ಮಾಡಿ ಕಳಿಸ್ತಾರೆ. ಮುಂದೆ ಇಲ್ಲಿಂದ ಮುಂದೆ ಹೋದರೆ ಅಲ್ಲಿ ಜೀಪ್ಗಳು ಸಿಗ್ತವೆ, 50 ರೂಪಾಯಿ ಅಂತೆ. ಅಲ್ಲೋಗಿ ಕೇಳೋಣ ಎಷ್ಟಂತ, ಸಿಗೋಣ. ಫಸ್ಟು ಲೈನ್ ಮಾಡಬೇಕು. ಸೊ ಗೈಸ್, ಈ ಬೇಲಿ ಗೇಟ್ ಥರ ನೋಡ್ತಾ ಇದ್ದೀರಲ್ಲ, ಇದು ಬಂದು ಏನೋ ಗೌರಿಕೊಂಡು ಹೋಗೋದು ಲೈನು ಬೆಳಗ್ಗೆ ಜೀಪ್ಗೆ. ನಾವು ಬೇಗ ಬಂದಿದ್ದಕ್ಕೆ, ಅಷ್ಟೊಂದು ಬೇಗ ಅಲ್ಲ, ಸಾಯಂಕಾಲ ಬಂದಿದ್ದೀವಿ. ಅದಕ್ಕೆ ಅಷ್ಟೊಂದು ಜನ ಇಲ್ಲ, ನೋಡ್ಬೋದು. ಇವರೆಲ್ಲ ರಿಟರ್ನ್ ಬರ್ತಾ ಇರೋದು. ನಾವು ಸಾಯಂಕಾಲ ಬಂದಿದ್ದೀವಿ, 6 ಗಂಟೆ ಆಗಿದೆ. ಅದಕ್ಕೆ ಅಷ್ಟೊಂದು ಇದಿಲ್ಲ, ರಶ್ ಇಲ್ಲ. ಆದರೂ ಮುಂದೆ ಹೋಗ್ತಾ ಇದ್ದಾರೆ ನೋಡಿ. ನೀವು ಆದಷ್ಟು ಬೇಗ ಬಂದರೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸೋಂಪ್ರಾಯಿಂದ ಗೋರಿಕುಂಡ್ಗೆ ಹೊರಟುಬಿಡಿ. ಸಾಯಂಕಾಲ ನೈಟ್ ಎಷ್ಟೊತ್ತಾದರೂ ಆಗಲಿ. ಇದೇ ಜೀಪ್ಗೆ ಹೋಗೋ ಲೈನು ನೋಡಿ ಹೆಂಗಿದೆ ಜಾಗ. ಇಲ್ಲೇ ಮುಂದೆ ಜೀಪ್ಗಳು ಸಿಗ್ತವೆ. ಈ ಕಡೆಗೆ ಬಾ, ಈ ಕಡೆ ಈ ವ್ಯೂ ಬರಬೇಕಲ್ಲ. ಹಿಂಗೆ ಒಂದು ಸ್ವಲ್ಪ ಇಲ್ಲೇ ಜೀಪ್ ಸಿಗೋದು.
ಗೌರಿಕುಂಡ್ಗೆ ಹೋಗೋಕ್ಕೆ ಜೀಪಲ್ಲಿ ಕುತ್ಕೊಂಡಿದ್ದೀವಿ. ಇವಾಗ ಫುಲ್ಲು ರಶ್ಶು ಅಂದರೆ ರಶ್ ಹೊಡೆದಾಡ್ತಾ ಇದ್ದಾರೆ ಇಲ್ಲಿ. ಬೇರೆ ಯೂಟ್ಯೂಬರ್ಸಲ್ಲಿ ತೋರಿಸ್ತಾರಲ್ಲ, ಬಂದು ಕುತ್ಕೊಂಡ್ಬಿಟ್ಟು ಕೂತಿದ್ದೀವಿ ಅಂತ. ಆ ಥರ ಏನು ಸೀನ್ ಇಲ್ಲ. ಲಗೇಜ್ ಎಲ್ಲ ಮೇಲೆ ಹಾಕಿದ್ದೀವಿ. ಲಗೇಜ್ 2 ಅಲ್ಲೇ ಇದೆ. ಫುಲ್ಲು ಹೊಡೆದಾಡ್ಬೇಕಾಯ್ತದೆ ಜೀಪ್ಗೋಸ್ಕರ. ನಿಮ್ಗೆ ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂದ್ರೆ ಹೊಡೆದಾಡ್ಕೊಂಡು ಹೋಗ್ಬೇಕಾಯ್ತದೆ. ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಕುರಿಗಳು ತುಂಬ್ಕೊಂತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ನಾವು ಇನ್ನೊಂದು ಜೀಪಲ್ಲಿ ಹತ್ತಿದ್ದು, ಕಂಫರ್ಟಬಲ್ ಅನ್ನೋದು ಬಿಡ್ಬೇಕಷ್ಟೆ. ಅದ್ರಲ್ಲಿ ಮೊಬೈಲ್ ಗಿಬೈಲ್ ಎಲ್ಲ ಬಿದ್ದೋಯ್ತು ನಂದು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನಿಮ್ಮವು ಅಷ್ಟೇ, ಏನೇ ವಸ್ತುಗಳನ್ನು ಜೋಪಾನವಾಗಿ ನೋಡ್ಕೊಳ್ಳಿ. ಬಿದ್ದಿದ್ದೋದ್ರೆ ಅಂತೂ ಇಲ್ಲಿ ಸಿಗಲ್ಲ. ಅದಕ್ಕೆ ಸಿಗೋಣ ನೆಕ್ಸ್ಟು. ಇನ್ನು ಟ್ರೆಕ್ಕಿಂಗ್ ನಡೀತೈತೆ ನಮ್ಮದು. ಸೊ ಗೈಸ್, ಮುಂದೆ ಏನೋ ಜಾಮ್ ಇರೋದ್ರಿಂದ ಎಲ್ಲ ಇಲ್ಲೇ ನಿಂತಾವ. ಎಲ್ಲ ಇಲ್ಲೇ ನಿಂತಾವ ಗಾಡಿಗಳು. ನಡ್ಕೊಂಡು ಹೋಗ್ತಾ ಇದೀವಿ. 2 ಕಿಲೋಮೀಟ್ರ್ ಅಂತೆ. ಹೋಗೋಣ. ಜಾಮ್ ಮಂಜಣ್ಣನ ಕೈಗೆ ಆಗ್ತಿಲ್ಲ ನಡೆಯೋಕ್ಕೆ. ಹಿಂದೆ ಹಿಂದೆ ಇದೆ. ಅಂತೂ ಇಂತೂ ಗೌರಿಕುಂಡಿಗೆ ರೀಚ್ ಆಗಿದ್ದೀವಿ. ಸುಮಾರು ಅರ್ಧ ಟ್ರೆಕ್ಕಿಂಗ್ ಆಗ್ಬಿಟ್ಟೈತೆ. ಇನ್ನು ಅರ್ಧ ಟ್ರೆಕ್ಕಿಂಗ್ ಮಾಡಬೇಕು. ಪ್ರಾಕ್ಟೀಸ್ ಆಗಿದೆ ಮಂಜಣ್ಣನಿಗೆ. ಪ್ರಾಕ್ಟೀಸ್ ಆಗಿದೆ, ಇನ್ನು ಮಿಕ್ಕಿದ್ದು ನಾಳೆ ಮಾಡ್ತೀವಿ. ಇಲ್ಲಿ ಲಾಟಿ ಗೀಟಿ. ಸೊ ಗೈಸ್, ಫೈನಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಗೇಟ್ ಹತ್ರ ಕತ್ಲಿರೋದ್ರಿಂದ. ನಾವು ಗೌರಿಕುಂಡಲ್ಲಿ ಸ್ಟೇ ಆಗಲಿಲ್ಲ. ಸೊ ನೈಟ್ ಟ್ರೆಕ್ಕಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ. ನೋಡೋಣ ಅದೇನಾಗುತ್ತೋ ನೈಟ್ ಟ್ರೆಕ್ಕಿಂಗಲ್ಲಿ. ನೈಟ್ ಹೊತ್ತು ಏನು ಕಾಣಿಸ್ತಾ ಇಲ್ಲ, ಆದರೂ ಹೊರಟಿದ್ದೀವಿ. ನೋಡೋಣ ಏನೇನಾಗುತ್ತೋ. ಅದು ಶಾರ್ಟ್ ವೀಡಿಯೋಸ್ ಮಾಡಿ ಹಾಕ್ತೀನಿ ಅಲ್ಲಿ. ನಾರ್ಮಲ್ ಆಗೇ ಶಾರ್ಟ್. ಇವಾಗ ಏನಾದರೂ ಇದ್ರೆ ಟಾರ್ಚ್ ಹಾಕ್ಬಿಟ್ಟು ಏನಾದರೂ ಮಾಡ್ತೀವಿ. ಅಲ್ಲಿ ಗೇಟು ದಿಡಿಬೇಕಿತ್ತು, ಅಲ್ಲೂ ಆಗಲಿಲ್ಲ. ಕರೆಂಟೇ ಇರಲಿಲ್ಲ. ಫುಲ್ಲು ಕೊಚ್ಚೆ ಬೇರೆ ಇತ್ತು. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಗೇಟ್ ಎಲ್ಲ ಕಿತ್ತಾಕಿದ್ದಾರೆ. ಹೊಸ್ದಾಗಿ ಮಾಡ್ತಾರೆ ಅನ್ಸುತ್ತೆ. ಅದಕ್ಕೆ ಇವಾಗ ಸದ್ಯಕ್ಕೆ ಇಲ್ಲಿ ಟೀ ಕುಡಿಯೋಕ್ಕಂತ ನಿಂತಿದ್ದೀವಿ. ಇನ್ನೂ 1 ಕಿಲೋಮೀಟ್ರ್ ಆಗಿರೋದು. ನಾಳೆ ಹೋಗ್ತಾ ಬೇಕಾದ್ರೆ ತೋರಿಸ್ಬಿಡ್ತೀನಿ ಡೇಯಲ್ಲಿ ಹೆಂಗೈತೆ ಅಂತ. ರಿಟರ್ನಿಗೆ ಬಂದಾಗ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನೈಟಲ್ಲಿ ಏನೂ ಆಗಲ್ಲ. ಸೊ ಗೈಸ್, ಅಲ್ಲೊಂದು ದಾರಿ ಕಾಣ್ತಾ ಇತ್ತಲ್ಲ, ಅಲ್ಲಿ ಹತ್ಬೇಕು ಇಲ್ಲಿಂದ. ಮಂಜಣ್ಣ ಆಗಲೇ ಹತ್ತವ್ರ ಮುಂದೆ. ಹೆವಿ ಕಷ್ಟ ಇದೆ. ನೋಡಿ, ಹಿಂಗೆ ರೋಡಲ್ಲೆಲ್ಲ ಕೂತ್ಕೊತಾರೆ. ಅಲ್ಲಿ ಲೈಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ. ಹೆವಿ ಸೆಕೆ, ಥಂಡಿ ಇಲ್ಲ. ಸೆಕೆ ಅಂದರೆ ಸೆಕೆ. ನೋಡಿ, ಕುದುರೆ ಮೇಲೆ ಇದ್ರ ಮೇಲೆಲ್ಲ ಹೋಯ್ತಾರೆ. ಈ ಥರ ಹರಿಯೋ ನೀರೆಲ್ಲ ಇರ್ತದೆ ಇಲ್ಲಿ. ನಾವು ನೈಟಲ್ಲಿ ಮಾಡ್ತಾಯಿದ್ದೀವಿ. ಇಷ್ಟವರೆಗೂ ಯಾರೂ ನೈಟಲ್ಲಿ ಮಾಡಿಲ್ಲ. ಮಾಡಿದಾರಾ ವಿಡಿಯೋನ? ಇಲ್ಲಲ್ಲ, ಹಾಂ, ನಾವು ಮಾಡಿದ್ದೀವಿ. ಸುಸ್ತಾಯ್ತು ತೋರಿಸ್ತಾರೆ ಅಷ್ಟೇ. ಹಾಂ, ನಾವು ಅಂದ್ಕೊಂಡಿರಂಗೆ ರೀಲ್ಸಲ್ಲಿ ನೋಡ್ದಂಗೆ ಅಷ್ಟು ಈಸಿ ಇಲ್ಲ. ಅವೆಲ್ಲ ಹೇಳ್ಕೊಳಕ್ಕಷ್ಟೇ. ಓಕೆ, ನೋಡೋಣ ಇನ್ನು ಮುಂದೆ ಇನ್ನೂ ತೊಂದರೆ ಏನಾಗಿಲ್ಲ. ಹಾಂ, ಇನ್ನು ಮುಂದೆ ಮಾಡ್ತೀವಿ. ನೋಡ್ತಾ ಇರಿ. ಸೊ ಗೈಸ್, ಫೈನಲಿ ತುಂಬ ಹೊತ್ತು ನಡೆದು ನೈಟ್ ಹೊತ್ತು ಅಂತೂ ಟ್ರಕ್ ಮಾಡೋಕ್ಕೆ ಹೋಗ್ಬೇಡಿ. ಚಳಿ ಅಂದರೆ ಚಳಿ ಇರ್ತದೆ. ಇಲ್ಲೊಂದು ಸ್ವಲ್ಪ ಒಂದು ಅರ್ಧ 1 ಅವರ್ 1.5 ಅವರ್ ಎಲ್ಲ ಮಲಗಿದ್ರಿ. ಆಗಲ್ಲ ಟ್ರಕ್ ಮಾಡೋಕ್ಕೆ ನೈಟ್ ಹೊತ್ತು. ಚಳಿ ಜಾಸ್ತಿ.
ಟ್ರಕ್ಕಿಂಗು ಹೆವಿ ಕಷ್ಟ ಇದೆ. ನೀವು ಎಂಥ ಫಿಟ್ನೆಸ್ ಮೇಂಟೈನ್ ಮಾಡಿದ್ರು ನೀವು ಸಣ್ಣಕ್ಕಂದ್ರೆ ಸಣ್ಣಕ್ಕಿದ್ರೂ ಆಗಲ್ಲ. ನಮ್ಮ ನೋಡಿ ಅಲ್ಲಿ ಕಾಣ್ತೈತೆ, ಆಗಲ್ಲ. ತುಂಬ ಕಷ್ಟ ಇದೆ, ನೋಡಿಕೊಂಡು ಬನ್ನಿ. ಏನು ನೋಡಿ ಇವೆಲ್ಲ ತೋರಿಸ್ಬೋದು. ನೇನೆ ಚೋಡು ಏನೆಂತ ಜಾಗದಲ್ಲಿ ಗೈಸ್ ಆಲ್ಮೋಸ್ಟ್ ನಾನು 2 ಕಿಲೋಮೀಟರ್ ಅಷ್ಟು ಬಂದುಬಿಟ್ಟಿದ್ವಿ ಮೇಲೆ. ನೋಡಿ ಇನ್ನು ಹತ್ರನೇ ಇರೋದು. ಹೆಂಗಂದರೆ ಶಾರ್ಟ್ಕಟ್ಗಳು ತುಂಬ ಯೂಸ್ ಮಾಡಿದ್ದೀವಿ, ನೀವು ಮಾಡ್ಬೋದು. ಅಲ್ಲಿ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಆ ಕಡೆ ಹೋಗಲಿಲ್ಲ, ನಾನು ಹಿಂಗೆ ಈ ಕಡೆಯಿಂದನೇ ಬಂದೆ. ಸುಮ್ಮನೆ ಹೋಗಿ ಸಿಗೋಣ, ಮಾತಾಡೋಕ್ಕಾಗ್ತಾಯಿಲ್ಲ, ಹೆಸರು ಬೇರೆ ಕಟ್ದಂಗೆ ಆಗ್ತಾಯಿದೆ. ಮೇಲೆ ಸಿಗೋಣ. ಸೊ ಗೈಸ್ ಇವಾಗ ಬಿಸಿಲು ಬಿದ್ದಿದೆ. ಒಂದು ಸ್ವಲ್ಪ ಬಿಸಿಲನ್ನು ಕಾಯಿಸ್ಕೊಂಡು ಆಮೇಲೆ ಮೇಲೆ ಜಾಸ್ತಿ ಇಲ್ಲ, ಮೇಲೇ ಜಾಸ್ತಿ ದೂರ ಇಲ್ಲ. ಅಲ್ಲಿಂದ ಮಾಡ್ಕೊಂಬಂದಿರೋ ಅಲ್ಲಿ ಟೆಂಟ್ಗಳು ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಬಿಸಿಲಿದ್ರೂ ಚಳಿ ಐತೆ. ಇವಾಗ ಸದ್ಯಕ್ಕೆ ಎಲ್ಲ ಟೋಪಿ ಎಲ್ಲ ಬಿಚ್ಚಿಟ್ಟಿದ್ದೀನಿ. ಆಮೇಲೆ ಇನ್ನೂ 1 ಕಿಲೋಮೀಟ್ರ್ ಇದೆ. ಈಗ મારે દર્શન કરી નાખું હમણાં ઉતરી જાઉં પૂરો કરીને બારોબાર હું મારા હિસાબે હું પહોંચી જાઉં હરિદ્વાર. ಸೊ ಗೈಸ್ ಫೈನಲಿ ಮೇಲೆವರೆಗೂ ಬಂದಾಯಿತು. ಇಲ್ಲಿ ಗೋಡ ಸ್ಟ್ಯಾಂಡ್ವರೆಗೂ ಬಂದಿದ್ದೀವಿ. ಯಾತ್ರಾ ಇನ್ನೊಂದು ಸ್ವಲ್ಪ ದೂರ ಹೋದರೆ ಮುಗೀತದೆ. ನಮ್ಮ ಲಕ್ಕು ಬಿಸಿಲೈತೆ, ಮಳೆ ಇಲ್ಲ, ನೈಟೆಲ್ಲ ಆರಾಮಾಗಿ ಬಂದಿದ್ದೀವಿ. ಮುಂದೆ ಇದೆ, ಹೋಗ್ಬೇಕು. ಸುತ್ತಿ ನನಗೆ ಹೋಗ್ಮೇಲೆ ಸುಸ್ತಾಗ್ಬಿಡೋದು, ಫುಲ್ಲು ಮಾತಾಡೋಕ್ಕೂ ಆಯ್ತಿಲ್ಲ ಅಷ್ಟೊಂದು. ಸೊ ಗೈಸ್ ಹೇಳಲ್ವಾ, ಫೈನಲಿ ಡ್ರೀಮ್ಸ್ ಕಮ್ ಟ್ರೂ ಅಂತ. ನೋಡಿ, ನಮ್ಮ ಮನಸ್ಸಲ್ಲಿದ್ದರೆ ಭಕ್ತಿ ಅನ್ನೋದು ಡ್ರೀಮ್ ಪೂರ್ತಿ ಆಗೇ ಆಗುತ್ತೆ. ಫೈನಲಿ ನಾವು ರೀಚ್ ಆಗಿಬಿಟ್ಟಿದ್ದೀವಿ. ಹರ್ ಹರ್ ಮಹಾದೇವ್. ಫೈನಲಿ ಹೋಗ್ತಾ ಇದ್ದೀವಿ ಒಳಗೆ ದರ್ಶನ ಮಾಡೋಕ್ಕೆ. ಅಂದ್ಕೊಂಡಿರಲಿಲ್ಲ ಇಲ್ಲಿವರೆಗೂ ಬರ್ಬೋದು.
ಸೊ ಗೈಸ್ ಫೈನಲಿ ದರ್ಶನ ಮುಗೀತು. ಇವಾಗ ಭೈರವ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೈಟ್ ಒಂದು 7 ಗಂಟೆ ಆಗ್ತಾಯಿದೆ. ಇಲ್ಲಿ ಬಂದಿಲ್ಲ ಅಂದರೆ ಇಷ್ಟೊಂದು ಕಷ್ಟಪಟ್ಟಿರೋದು ಸಾಧ್ಯ ಇಲ್ಲ ಅಂತ, ಅದಕ್ಕೆ ಇಲ್ಲಿಗೆ ಬಂದೀನಿ. ಅಲ್ಲಿ ಕೆಳಗಿಂದ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಇದೆ ಭೈರವ್ ದೇವಸ್ಥಾನ. तेरे जाप के बिना चले ये सांस किस तरह, मेरा कर्म तू ही जाने क्या बुरा है क्या भला. ಮಂಜಾಣ ಮಾತಾಡಿ. ಏನು ಮಾತಾಡೋದು, ಅದೇ ಜಾಮ್ ಬಗ್ಗೆ ಹೇಳಿ. ಫುಲ್ಲು ಜಾಮ್. ಟೈಮು 6 ಗಂಟೆ. 6 ಗಂಟೆ 6 ಕಾಲು. ನಾವು ಕೂತಿರೋ ಗಾಡಿ ಇದು. ಬಸ್ಗಳು ಸಿಗಲ್ಲ, ಇಲ್ಲ ಏನಿಲ್ಲ. ಬೆಳಗ್ಗೆ 5 ಗಂಟೆಗೆ ಟ್ರೈನ್ ಕ್ಯಾಚ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇದ್ರಲ್ಲಿ ಹೋಗ್ತಾ ಇದ್ವಿ. ಇನ್ನು 6 ಅವರ್ ಹಿಂಗೆ ಕೂತ್ಕೊಂಡಿರ್ಬೇಕು. ಬಸ್ ಇಲ್ಲ ನೋಡ್ರಿ ಹೆಂಗ್ ಕುಂಡ್ರಿಸಿದೀನಿ. ಒಂದು ಚೇರ್ ಹಾಕಿ ಕುಂಡ್ರಿಸಿದೀನಿ, ಕಾಣಿಸ್ತದೆ ಚೇರ್. ಒಂದು ಚೇರ್ ಹಾಕಿ ಕುಂಡ್ರಿಸಿದೀನಿ. ಏನಂದ್ರೆ ಚೇರ್ ಅಲ್ಲ, ಬ್ಯಾಗ್ ಅನ್ಕೊಂಡಿರೋ ಅಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ಅದು ಸೀದಾ ಹಿಡಿಯ ಹಿಂಗಿಡಿ, ಇಲ್ಲಾಂದ್ರೆ ವಿಡಿಯೋದಲ್ಲಿ ಮತ್ತೆ ಹಿಂಗಾಯ್ತದೆ. ಫೇಸ್ ಹತ್ರ ಬರ್ತೈತೆ. ಹಾಂ ಹೇಳು ಹೇಳು. ಏನಂದ್ರೆ ನಾವು ಅನ್ಕೊಂಡಿರೋ ಅಷ್ಟು ಈಸಿ ಅಲ್ಲ. ಬಸ್ಗಳು ಸಿಗಲ್ಲ, ಟ್ಯಾಕ್ಸಿಗಳು ಸಿಗ್ತವೆ. ಮತ್ತು ಹೆಂಗಿದ್ರು ಗೊತ್ತು ಅವ್ರಿಗೆ ನಾವು ಹೋಗ್ತೀವಿ ಅಂತ. ಆದರೆ 1,500 ಮಾತಾಡ್ತಾರೆ. ಈ ಥರ ಗಾಡಿಗಳು ಸಿಕ್ಕಿದ್ರೆ 700-800 ರೂಪಾಯಿ ಕೊಡ್ತಾರೆ. ನೋಡ್ಕೊಂಬನ್ನಿ. ದಾರಿ ಮಾತ್ರ ಹೆವಿ ಡೇಂಜರ್ ಇದೆ, ರಿಸ್ಕ್ ಇದೆ. ಇಲ್ಲಿ ಮಜಲೆಲ್ಲ ಒಳಗಿಂದ ಕುಯ್ಕೊಂಡ್ಬಿಟ್ಟಿದೆ. ಇನ್ನು ಏನು ಹೇಳೋಣ, ಭಕ್ತಿ ಏತೋ ಶಕ್ತಿ ಹೇ. ಹತ್ಬಿಡ್ಬೋದು, ಇಳಿಯೋವಾಗನೂ ಅಷ್ಟೇ ಕಷ್ಟ ಇದೆ. ಹಿಂದೆಯಿಂದ ದೂಕ್ದಂಗೆ ಐತೆ, ದೂಕ್ದಂಗೆ. ಮತ್ತು ಟ್ಯಾಕ್ಸಿಗಳು, ಬಸ್ಗಳು ಟೈಮ್ ಟು ಟೈಮ್ ಸಿಗಲ್ಲ. 6 ಗಂಟೆ 5 ಗಂಟೆ ಆದರೆ ಬಸ್ಗಳು ಸಿಗಲ್ಲ, ಟ್ಯಾಕ್ಸಿಗಳು ಸಿಗ್ತವೆ. ಟ್ಯಾಕ್ಸಿಗಳು ಜಾಸ್ತಿ ರೇಟು, 10,000 15,000. ಬಜೆಟ್ ಅಂತೂ ಇಲ್ಲವೇ ಇಲ್ಲ, ಜಾಸ್ತಿನೇ ಹಿಡ್ಕೊಂಬರ್ಬೇಕಾಯ್ತದೆ ನೀವು. ನಾವು ಬಜೆಟ್ ವೀಡಿಯೋ ಅಂದ್ಕೊಂಡಿದ್ವಿ, ಆದರೆ ಆಗಲಿಲ್ಲ. ಆದರೆ ಬಜೆಟ್ ಐತೆ, 10,000 ರೂಪಾಯಿಗೆಲ್ಲ ಬರ್ಬೋದು. ಅಂದರೆ ಟೈಮ್ಗೆ ಇವಾಗ ಟೆಂಟ್ಗಳು ನೀವು 12 ಗಂಟೆ 1 ಗಂಟೆ ಹೋದರೆ ಮಧ್ಯಾಹ್ನ 500-600 ರೂಪಾಯಿ ಕೊಡ್ತಾರೆ. ಅದೇ ನೀವು ನೈಟ್ ಹೊತ್ತು ಹೋದರೆ 1,500-2,000 ರೂಪಾಯಿ ಎಳಿತಾರೆ. ಸರಿನಾ? ಅದೊಂದು. ಮೇಲೆ ಊಟ, ಒಂದು ಪರೋಟಾಗೆ 100 ರೂಪಾಯಿ ತಗೊತಾರೆ. ಅಲ್ಲ ಅಣ್ಣ, 100 ರೂಪಾಯಿ ತಗೊತಾರೆ. ಬಾತ್ ದಾಲ್ ತಗೊಂಡ್ರೆ 80 ರೂಪಾಯಿ. 80 ರೂಪಾಯಿ. ಒಂದು ನೀರಿಗೆನೆ 20 ರೂಪಾಯಿ ತಗೊತಾರೆ. ಚೇಂಜೇ ಕೊಡಲ್ಲ ಅವರು. 100 ರೂಪಾಯಿ ನೋಡ್ಕೊಟ್ರೆ ಚೇಂಜೇ ಕೊಡಲ್ಲ, ಅದು ಒಬ್ರಿಗೆ. ಅದಕ್ಕೆ ನೋಡ್ಕೊಂಬನ್ನಿ. ಬಜೆಟ್ನ ಜಾಸ್ತಿನೇ 10,000 ಇಟ್ಕೊಂಬನ್ನಿ. ಮಿಕ್ಕಿರೋದನ್ನ ಎಮರ್ಜೆನ್ಸಿಗಂತ ಒಂದು 10,000 ರೂಪಾಯಿ ಇಟ್ಕೊಂಬನ್ನಿ. ಅದೇ ಏನಂದರೆ ವೆದರ್ ಮಾತ್ರ ಹೆವಿ ಕೋಲ್ಡ್. ನೈಟ್ ಹೊತ್ತು ನೀವು ತಂದಿರೋ ಬಟ್ಟೆ ಸಮೇತನೂ ಕೋಲ್ಡ್ ಆಗೋಯ್ತವೆ. ಅದಕ್ಕೆ ಏನೇ ಇದ್ರೂ ಸೇಫಾಗಿ ಬನ್ನಿ, ಸೇಫಾಗಿ ಹೋಗಿ. ದುಡ್ಡಿನ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಡ್ಕೊಂಡು ಹೋಗೋಕ್ಕಾದರೆ ಮಾತ್ರ ನಡ್ಕೊಂಡು ಹೋಗಿ. ಆಗಿಲ್ಲ ಅಂದರೆ ಮಾತ್ರ ಕುದುರೆನೋ ಇಲ್ಲ ಡೋಲಿನೋ ಮಾಡ್ಕೊಂಡು ಹೋಗ್ಬಿಡಿ. ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂದರೆ. ಯಾಕಂದರೆ ಬೇರೆಯವ್ರ ಥರ ನಾವು ಚಿಕ್ಕದು ಸೀದಾ ಇರೋ ರೋಡ್ಗಳೆಲ್ಲ ತೋರಿಸಿಲ್ಲ. ಎಲ್ಲ ರಿಸ್ಕ್ ಇರೋದೇ ತೋರಿಸಿರೋದು. ಟ್ರಕ್ಕಿಂಗು, ಒಂದು ಸೈಡ್ ಹತ್ತಿದ್ರೆ ಇನ್ನೊಂದು ಸೈಡ್ ಇಳಿಯೋದು, ಮತ್ತು ಒಂದು ಸೈಡ್ ಹತ್ತೋದು, ಒಂದು ಸೈಡ್ ಇಳಿಯೋದು ಇದ್ದೇ ಇರ್ತದೆ. ಸೊ ಇದನ್ನು ಅಂತ ಮಂಜಣ್ಣ ಒಂದ್ಸತಿ ಅವರು ಒಂದು ಮಾತು ಹೇಳ್ಬಿಡ್ಲಿ, ಮುಗಿಸ್ಬಿಡೋಣ ವೀಡಿಯೋನ. ಟ್ರಕ್ಕಿಂಗು ನೋಡಿ, ಸಿಕ್ಕಾಪಟ್ಟೆ ಕಷ್ಟ ಇದೆ. ದಯವಿಟ್ಟು ನೋಡಿ. ಮಂಜಣ್ಣ ಒಂದು 80, ನಾನೊಂದು 90 kg ಇದ್ದೀನಿ.
ನಾವು ಮಾಡಿದ್ವಿ, ಮಾಡಿಲ್ಲ ಅನ್ನಲ್ಲ. ಆಲ್ಮೋಸ್ಟ್ ನಾನು ಹತ್ತಿದ್ದೀನಿ. ಒಂದು ಯಾಕಂದ್ರೆ ಒಂದು 2 ಕಿಲೋಮೀಟ್ರು ನಮ್ಮ ಕೈಲಿ ಆಗಿಲ್ಲ. ಅವ್ರ ಕೈಯಲ್ಲಿ ಆಗಿಲ್ಲ, ಯಾಕಂದ್ರೆ ಅವ್ರದ್ದು ಕಾಲಲ್ಲಿ ಏಟಾಗೈತೆ. ದೇವರು ಎತ್ತಿದ್ರು, ಕೆಂಡ ಮೇಲೆ ನಡೆದಿದ್ರು, ಅದಕ್ಕೆ ಬೊಬ್ಬೆ ಬಂದಿದ್ದಕ್ಕೆ ಆಗಿಲ್ಲ. ಅದು ಇರುತ್ತೆ ಬಿಡಿ, ಅದು ಒಂದು ದೇವ್ರ ಭಕ್ತಿ ಅಲ್ಲೊಂದು ತೋರಿಸಿದ್ದಾರೆ. ಆದರೆ ಚಳಿ ಹೆಂಗಣ್ಣ? ಸಿಕ್ಕಾಪಟ್ಟೆ ಚಳಿ. ಸಿಕ್ಕಾಪಟ್ಟೆ. ನೀವು ಎಷ್ಟೇ ಬಟ್ಟೆ ತಗೊಂಡೋಗಿ, ಬಿಸಿನೀರು ಬೇಕಾ? ದುಡ್ಡು ಕೊಡ್ಬೇಕು. ದುಡ್ಡು ಕೊಡ್ಬೇಕು. ಏನು ಬಿಸಿನೀರಾ? ಬಿಸಿನೇ ಇರಲ್ಲ. ಕುಡಿಯೋಕ್ಕಾದ್ರೂ ಅಷ್ಟೇ, ಸ್ನಾನಕ್ಕಾದ್ರೂ ಅಷ್ಟೇ. ಒಂದು ಬಕೆಟ್ಗೆ 100 ರೂಪಾಯಿ. 100 ರೂಪಾಯಿ. ನಾವು ಅಂದ್ಕೊಂಡಿದ್ದು ಒಂದು 10,000 ರೂಪಾಯಿ ತೊಗೊಂಡೋದ್ರೆ 10,000 ರೂಪಾಯಲ್ಲಿ ಟ್ರಾವೆಲಿಂಗಿಗೆ ಆಗುತ್ತೆ. ಆದರೆ ಖರ್ಚು ಜಾಸ್ತಿನೇ ಇದೆ. ಫುಡ್ ಇಲ್ಲ ಅಂದರೆ ಇವಾಗ ಏನಂದರೆ ನಂದು ಮಂಜಣ್ಣನ ಸೇರಿ ಒಂದು 20,000 ರೂಪಾಯಿ ಆಗೈತೆ. ಇಬ್ಬರಿಂದ ಸೇರಿ 10,000 ರೂಪಾಯಿ. ಅಂದರೆ ನಾವು ಮನೆ ಊಟ, ನೀರು. ಬರಬೇಕಾದ್ರೆ ಟ್ರೈನಲ್ಲಿ ಡೆಲ್ಲಿವರೆಗೂ ಬರೋವರೆಗೂ ಮನೆ ಊಟನೇ ತಿಂದಿದ್ದೀವಿ, ತಿಂದಿಲ್ಲ. ಇಲ್ಲೇ ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿ, ಮೇಲೆ ಎಕ್ಸ್ಪೆನ್ಸ್. ಅದಕ್ಕೆ ಇಂಪಾರ್ಟೆಂಟು UPI ಜಾಸ್ತಿ ಇರಲ್ಲ, ನೆಟ್ವರ್ಕ್ ಇರಲ್ಲ. ಮೇಯ್ನು ಇಂಪಾರ್ಟೆಂಟ್ ಕ್ಯಾಶ್ ಇಟ್ಕೊಂಬನ್ನಿ. ಎಷ್ಟಾದ್ರು ಕ್ಯಾಶ್ ಅಂದರೆ ಫೋನ್ಪೇಲಿ ಇಟ್ಕೊಂಬನ್ನಿ. ಇಲ್ಲಿ ಮೇಲೆ ಎಲ್ಲಾದರೂ ಬಂದು ತಗೊಳ್ಳಿ, ಇಲ್ಲಾಂದರೆ ಜೇಬಲ್ಲಿ ಉದ್ರೋಗ್ಬಿಡ್ತಾವೆ ಎಲ್ಲಾದರೂ. ಆ ಥರ ಏನು ಆಗಲ್ಲ. ಇನ್ಸೆಪ್ಟ್ ನಿಮ್ಮದು ಮಸ್ಟ್ ಆ್ಯಂಡ್ ಶುಡ್ ಕ್ಯಾಶ್ ಮಾಡಿಕೊಳ್ಳಿ ಜಾಸ್ತಿ ಅಷ್ಟೇ. ಬೆಟ್ಟಾಗಿಟ್ಟು ಹತ್ಬೇಕಾದ್ರೆ ನೆಟ್ವರ್ಕ್ ಇರಲ್ಲ, ಯಾರು ಫೋನಿಗೆ ಸಿಗಲ್ಲ, ಅದೇ ಪ್ರಾಬ್ಲಮ್. ಏನಿಲ್ಲ. ಮಂಜಣ್ಣನೇ ಒಂದು 2 ಸತಿ ಕಲ್ದೋಗ್ಬಿಟ್ಟಾರು ಹುಡಿಕೊಂಡು ಹೋಗಿ. ನಾನು ಇಷ್ಟಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಇಬ್ರು ನಮ್ಮ ಜರ್ನಿ ಚೆನ್ನಾಗೇ ಇತ್ತು. ನಾವು ಏನಕ್ಕೂ ಇದು ಮಾಡೋಕ್ಕೆ ಹೋಗಲ್ಲ. ಏನಂದರೆ ಒಂದು ಸ್ವಲ್ಪ ಅದೇ ಬಾಡಿ ಪೇನು, ಕಾಲು ನೋವು, ಚಳಿ, ವೆದರು ಮೇನ್. ಇಲ್ಲಿ ವೆದರು ಎಲ್ಲ ಜನಗಳೆಲ್ಲ ಆರಾಮಾಗಿ ಮಾತಾಡ್ತಾರೆ. ಚೆನ್ನಾಗಿ ಏನು ಕೇಳಿದ್ರು ಎಲ್ರೂ ಏನು ಬೇಕಾದರೂ ಹೇಳ್ತಾರೆ. ಹೊಸದಾಗಿ ಬಂದವರು ಏನಂದರೆ ಒಂದು ಸ್ವಲ್ಪ ಜೋಪಾನ ಬನ್ನಿ ಅಷ್ಟೇ. ದೇವ್ರ ಮೇಲೆ ಎಲ್ಲೂ ಹೋಗಲ್ಲ. ಆರಾಮಾಗಿ ಒಂದು 2-3 ದಿವಸ ಆದ್ರೂ ಪರವಾಗಿಲ್ಲ, ಆರಾಮಾಗಿ ನಡ್ಕೊಂಡು. ನೈಟ್ ಹೊತ್ತು ಟ್ರಕ್ ಮಾಡೋಕ್ಕೆ ಹೋಗ್ಬೇಡ್ರಿ, ಹಿಂಸೆ ಆಗ್ಬಿಡ್ತದೆ. ಯಾಕಂದರೆ ಕೆಸರು, ಚಳಿ ಹೆವಿ ಇರ್ತದೆ. ಬೆಳಿಗ್ಗೆ ಹೊತ್ತು ಒಂದು 3 ಗಂಟೆ 4 ಗಂಟೆ ಟ್ರಕ್ಕಿಂಗ್ ಮಾಡಿ ಮಧ್ಯಾಹ್ನ ಅಷ್ಟೊತ್ತಿಗೆ ರೀಚ್ ಆಗ್ತಿರೋ. ಒಂದು ಸ್ವಲ್ಪ ಬಿಸಿಲು ಬರ್ತದೆ, ಎನರ್ಜಿನೂ ಬರ್ತದೆ. ಅಂಗಡಿಗಳು ಬೇರೆ ಓಪನ್ ಇರಲ್ಲ, ಅಲ್ಲಲ್ಲಿ ಇರ್ತವೆ. ಸೊ ಇಷ್ಟಂತ ಮಂಜಣ್ಣ ಲಾಸ್ಟ್ ಮಾತು ಏನಾದರೂ? ನಾವು ನೈಟಲ್ಲಿ ಟ್ರಕ್ ಮಾಡಿದ್ದೀವಿ. ನೈಟಲ್ಲಿ ಮಾಡಿ ಅವ್ರಿಗೂ ನೋಡಿದ್ದಾರೆ ಅದನ್ನು. ಏನಾದರೂ ಹೇಳಿ, 1-2 ಮಾತು ಹೇಳಿಬಿಟ್ಟು ಹರ ಮಹಾದೇವ್ ಹೇಳ್ತೀರಾ? ಆದರೆ ನಾವು 2-3 ದಿವಸದಲ್ಲಿ ಮುಗಿಸಿದ್ದೀವಿ. ಯಾಕಂದರೆ ನಮ್ಮ ಬೇರೆ ಕೆಲಸಗಳು ಇರ್ತಾವಲ್ಲ, ಅದಕ್ಕೆ ಮುಗಿಸಿದ್ದೀವಿ. ಸರಿ, ಆಗ್ತಾ ಇದೀವಿ. ಓಕೆ, ಆಲ್ ದ ಬೆಸ್ಟ್. ಹಿಂಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನೋಡಿ, ಉತ್ತರಾಖಂಡ್ಗೆ ಬಾಯ್ ಅಂತ ಹೇಳ್ಬಿಡಿ. ಇನ್ನೇನು ಹೋಗ್ತಾ ಇದ್ದೀವಿ.